ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ನಟಿ ರಕ್ಷಿತಾ ಪ್ರೇಮ್ ಅವರ ಆತ್ಮೀಯ ಗೆಳತಿ ಇದೀಗ ಆತ್ಮಹತ್ಯೆಗೆ ಶರಣಾಗಿದ್ದು, ಈ ಕುರಿತಂತೆ ದುಃಖದಲ್ಲಿರ್ತಕ್ಕಂಥ ರಕ್ಷಿತಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ರಕ್ಷಿತಾ ಅವರ ಗೆಳತಿಗೆ ಇದ್ದಂತಹ ಆ ಗಂಭೀರ ಕಾಯಿಲೆ ಏನು, ಆ ಗಂಭೀರ ಸಮಸ್ಯೆ ಆದ್ರೂ ಏನು, ಇದಕ್ಕೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇದೀಗ ನಟಿ ರಕ್ಷಿತಾ ತಮ್ಮ ಗೆಳತಿಯನ್ನು ನೆನೆದು ಭಾವುಕರಾಗಿ ಪತ್ರವೊಂದನ್ನು ಬರೆದಿದ್ದಾರೆ. ಟು ಮೈ ಡಿಯರ್ ಫ್ರೆಂಡ್ ವಸುಧಾ, ಮೇ ಯು ಫೈಂಡ್ ಪೀಸ್ ನೌ. ಐ ರಿಯಲಿ ವಿಶ್ ಯು ಆರ್ ಇನ್ ಎ ಹ್ಯಾಪಿಯರ್ ಪ್ಲೇಸ್. RIP ಗರ್ಲ್ ಅಂತ ಹಾಕೊಂಡಿದ್ದಾರೆ. ನನ್ನ ಪ್ರೀತಿಯ ಗೆಳತಿ ವಸುಧಾ, ಈಗ ನಿನಗೆ ಶಾಂತಿ ಸಿಗಲಿ, ನೀನು ಇನ್ನಷ್ಟು ಸಂತೋಷದ ಸ್ಥಳದಲ್ಲಿ ಇರಲಿ ಅಂತ ನಾನು ನಿಜವಾಗಿಯೂ ಬಯಸ್ತೇನೆ ವಸು ಅಂತ ನಟಿ ರಕ್ಷಿತಾ ಪ್ರೇಮ್ ಗೆಳತಿಯನ್ನ ನೆನೆದು ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಹೌದು, ನೀವು ಪ್ರೀತಿಸುವವರೊಂದಿಗೆ ಮತ್ತು ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಜನರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ನಿಮ್ಮ ಅಹಂಕಾರವನ್ನು ಬಿಟ್ಟುಬಿಡಿ ಮತ್ತು ನೀವು ಜಗಳವಾಡುವವರಿಗೆ ಅಪ್ಪುಗೆ ನೀಡಿ ಕ್ಷಮಿಸಿ. ಹೆಚ್ಚು ನಗು ಮತ್ತು ನೀವು ಬಯಸೋರೊಂದಿಗೆ ನಗು, ಯಾಕಂದ್ರೆ ಜೀವನವು ತುಂಬಾ ಅನಿರೀಕ್ಷಿತ ಮತ್ತು ತುಂಬಾ ಚಿಕ್ಕದಾಗಿದೆ. ನಾನು ವಸು ಜೊತೆ 5 ವರ್ಷಗಳಿಗೂ ಹೆಚ್ಚು ಕಾಲ ಸಂಪರ್ಕದಲ್ಲಿ ಇರಲಿಲ್ಲ. ಆದರೆ ನಾನು ಸಂಪರ್ಕ ಕಳೆದುಕೊಳ್ಳದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅವಳಿಗೆ ಮಾತನಾಡಲು ಯಾರಾದರೂ ಬೇಕಾಗಿದ್ದ ಸಮಯದಲ್ಲಿ ನಾನು ಅವಳ ಜೊತೆ ಇರಬೇಕಿತ್ತು ಅಂತ ನಾನು ಬಯಸ್ತೇನೆ. ನನ್ನ ಗೆಳತಿ ಆಗಸ್ಟ್ 27ರಂದು ಕೊಲ್ಲೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ಳು. ಅವಳು ಹೋಗಿದ್ದಾಳೆ. ಬಹುಶಃ ಅವಳಿಗೆ ಈಗ ಸ್ವಲ್ಪ ಶಾಂತಿ ಸಿಗಬಹುದು. ಆದರೆ ನೀವು ಪ್ರೀತಿಸುವ ಯಾರಿಗೂ ಅದು ಆಗಲು ಬಿಡಬೇಡಿ. ಕ್ಷಮಿಸಿ ಮತ್ತು ಮರೆತು ಬಿಡಿ. ನಾನು ನಿನ್ನನ್ನು ಮಿಸ್ ಮಾಡ್ಕೊಳ್ತೀನಿ ವಸು ಎಂದಿದ್ದಾರೆ ರಕ್ಷಿತಾ ಪ್ರೇಮ್. ಖಿನ್ನತೆ ನಿಜ, ಸಹಾಯ ಪಡೆಯಿರಿ, ಚಿಕಿತ್ಸೆ ಪಡೆಯಿರಿ, ನಿಮ್ಮ ಸ್ನೇಹಿತರೊಂದಿಗೆ ಮಾತನಾಡಿ ಮತ್ತು ದಯವಿಟ್ಟು ಒಂಟಿಯಾಗಿರಬೇಡಿ ಅಂತ ನಟಿ ರಕ್ಷಿತಾ ಪ್ರೇಮ್ ಮನವಿ ಮಾಡಿದ್ದಾರೆ. ಹೌದು, ಇತ್ತೀಚಿನ ದಿನದಲ್ಲಿ ಡಿಪ್ರೆಷನ್ ಅನ್ನೋದು ಗಂಭೀರ ಕಾಯಿಲೆ ಆಗ್ಬಿಟ್ಟಿದೆ. ಖಿನ್ನತೆಯಿಂದಾಗಿ ಅದೆಷ್ಟೋ ಮಂದಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಇದೀಗ ನಟಿ ರಕ್ಷಿತಾ ಪ್ರೇಮ್ ಅವರ ಗೆಳತಿ ವಸುಧಾ ಕೂಡ ಆತ್ಮಹತ್ಯೆಯ ದಾರಿ ಹಿಡಿದಿದ್ದು, ಈ ಒಂದು ವಿಚಾರದ ಕುರಿತು ನಟಿ ರಕ್ಷಿತಾ ಪ್ರೇಮ್ ಭಾವುಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.